ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ದಶಕಗಳಿಂದ ಹೂಳು ತುಂಬಿ ಪಾಳು ಬಿದ್ದ ಕಲಬಾವಿ ಕೆರೆಗೆ ಕಾಯಕಲ್ಪ ಕೊಟ್ಟ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ. ಹೌದು, ಬೆಳಗಾವಿ ಜಿಲ್ಲೆಯ ಕ್ರಾಂತಿನಾಡು ಕಿತ್ತೂರು ತಾಲೂಕಿನ ಕಲಬಾವಿ ಗ್ರಾಮದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಯವರ ಆಶೀರ್ವಾದದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಇಂದು ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳು, ಶ್ರೀ ಸತ್ಯ ಶಿವಾನಂದೇಶ್ವರ ಮಠ ಹುಲಿಕಟ್ಟಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಖಂಡರಾದ ಶ್ರೀ ಸಂದೀಪ್ ದೇಶಪಾಂಡೆ, ಶ್ರೀ ರವಿ ಸೋಮನಕಟ್ಟಿ ಅಧ್ಯಕ್ಷರು, ಕೆರೆ ಸಮಿತಿ ಕಲಬಾವಿ, ಜಯರಾಮ್ ಕಾದ್ರೋಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಮಲ್ಲೇಶ್ ಉಪಾಸಿ ಗಣ್ಯರು ಉಪಸ್ಥಿತಿಯಲ್ಲಿ ಸುಮಾರು 8 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದ ಕೆರೆಯನ್ನ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾನ್ಯ ಶ್ರೀ ಸತೀಶ್ ನಾಯಕ್ ಸರ್, ಜಿಲ್ಲಾ ನಿರ್ದೇಶಕರು ಸೇರಿದಂತೆ ಗ್ರಾಮದ ವಿವಿಧ ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಯೋಜನಾಧಿಕಾರಿಯಾದ ಶ್ರೀ ಯೋಗೇಶ್ ಸೇರಿದಂತೆ ಎಲ್ಲಾ ಸಂಘದ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಟ್ಟಾರೆ ದಶಕದ ಕಾಲ ಹೂಳು ತುಂಬಿ ಪಾಳು ಬಿದ್ದಿದ್ದ ಕಲಬಾವಿ ಕೆರೆಗೆ ಪುನಶ್ಚೇತನ ನೀಡಿದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ವೀರೇಂದ್ರ ಹೆಗಡೆಜಿಯವರು ಮತ್ತು ಶ್ರೀಮತಿ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಆಶೀರ್ವಾದವನ್ನು ಬೇಡಿಕೊಂಡು ರಾಷ್ಟ್ರೀಯ ನಾಯಕರು ಕಂಡುಕೊಂಡಿರತಕ್ಕಂತಹ ಆ ಕನಸನ್ನ ಬಹುಶಃ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರತಕ್ಕಂಥ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಸಿ ಡಿ ವೀರೇಂದ್ರ ಹೆಗಡೆಯವರು ಬೇರೆ ಬೇರೆ ಟ್ರಸ್ಟ್ಗಳನ್ನ ಕೈಗೆತ್ತಿಕೊಳ್ಳುವುದರ ಮೂಲಕ ಅದನ್ನು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನೂರಾರು ಕಾರ್ಯಕ್ರಮದ ಮೂಲಕ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನೀವು ಎಷ್ಟು ವರ್ಷ ಓಂ ಶ್ರೀ ಮಂಜುನಾಥ ನಮಃ. ಈ ಗ್ರಾಮ ಅಭಿವೃದ್ಧಿ ಒಳಗ ನಮ್ಮೂರ ಕೆರೆಯನ್ನು ಒಳ್ಳೆ ರೀತಿಯಿಂದ ಧರ್ಮಸ್ಥಳದಿಂದ ನಮಗೆ ಒಳ್ಳೆ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಾರ. ಮತ್ತೆ ಇಲ್ಲಿ ಎಲ್ಲ ಬಡವರಿಗೂ ಸಹಾಯ ಮಾಡಿಕೊಟ್ಟಾರ. ಸಾಲದ ಸಮಸ್ಯೆಯಿಂದ ಎಲ್ಲ ಅನುಕೂಲ ಆಗೈತಿ ಧರ್ಮಸ್ಥಳದಿಂದ. ಮತ್ತೆ ವೀರೇಂದ್ರ ಹೆಗಡೆ ಅವರಿಗೆ ಆಶೀರ್ವಾದ ಆಗ್ಲಿ, ಇನ್ನೂ ಅಷ್ಟು ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟ ದೇವರ ಅನುಕೂಲ ಮಾಡ್ಲಿ ಅಂತ ಹೇಳಿ ಮಾತು. ಒಂದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದಿಂದ ಧರ್ಮಸ್ಥಳದ ಪೂಜ್ಯರಾದಂಥ ಹೆಗಡೆಯವರು ಹಾಗೂ ಮತ್ತು ಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಹಾಗೂ ಕಲಬಾವಿ ಗ್ರಾಮಸ್ಥರ ಒಂದು ಮುತುವರ್ಜಿಯಿಂದ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ನೀಡುತ್ತಿದ್ದಾರೆ. ಈ ಒಂದು ಯೋಜನೆಯಿಂದ ಈಗಾಗಲೇ ಈ ಯೋಜನೆಯ ಜಿಲ್ಲಾ ನಿರ್ದೇಶಕರು ಹೇಳಿದಂತೆ ಅಂತರ್ಜಲಕ್ಕೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ. ಅದೇ ರೀತಿಯಾಗಿ ಈ ಒಂದು ಕೆರೆಯನ್ನು ನಾವು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಕೊಡುತ್ತಿದ್ದು, ಅದನ್ನು ನಾವು ಈ ಒಂದು ಗ್ರಾಮಸ್ಥರ ಪರವಾಗಿ, ಗ್ರಾಮ ಪಂಚಾಯಿತಿ ಪರವಾಗಿ ಈ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಒಂದ್ ರೀತಿ ಕಿತ್ತೂರಿನ ಒಂದ್ ರೀತಿ ಕಲಬಾವಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಎಲ್ಲ ಒಂದ್ ಕಡೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ವೀರೇಂದ್ರ ಹೆಗಡೆಯವರ ಒಂದ್ ರೀತಿ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ಈ ಯೋಜನೆಗೆ ಕೆರೆಯ ಪುನಶ್ಚೇತನ ಮಾಡಿರ್ತಕ್ಕಂಥದ್ದು. ಕೆರೆಯಲ್ಲಿರ್ತಕ್ಕಂಥ ಉಳೆತು ಅನಾದಿ ಕಾಲದಿಂದಲೂ ಸಹ ಒಂದ್ ರೀತಿ ಕೆರೆ ಸಾಕಷ್ಟು ಪಾಳು ಬಿದ್ದಿತ್ತು. ಇದರಿಂದ ಎಲ್ಲ ಒಂದ್ ಕಡೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಅಂತರ್ಜಲ ಮಟ್ಟ ಕುಸಿದಿತ್ತು. ಇಂತಹ ಸಂದರ್ಭದಲ್ಲಿ ಇದರ ಮನಗಂಡ ಒಂದ್ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ವೀರೇಂದ್ರ ಹೆಗಡೆಯವರ ಒಂದ್ ರೀತಿ ಮಾರ್ಗದರ್ಶನದಲ್ಲಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಮತ್ತೆ ಸಂಘದ ಸದಸ್ಯರು ಮತ್ತೆ ಎಲ್ಲ ಗ್ರಾಮಸ್ಥರ ಒಂದ್ ರೀತಿ ಸಹಯೋಗದಲ್ಲಿ ಒಂದ್ ರೀತಿ ಇದಕ್ಕೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು. ಈ ಪುನಶ್ಚೇತನ ಕೊಟ್ಟ ಏನಪ್ಪ ಆಗುತ್ತಂದ್ರೆ ಒಂದ್ ರೀತಿ ಅಂತರ್ಜಲ ಹೆಚ್ಚಾಗುತ್ತೆ, ಮತ್ತೆ ರೈತಾಪಿ ವರ್ಗ ಬದುಕುತ್ತೆ, ಮತ್ತೆ ಕುಡಿಯ ನೀರು ಸಮಸ್ಯೆ ನೀಗುತ್ತೆ ಅಂತಕ್ಕಂಥದ್ದು ಇದು. ಹಾಗಾಗಿ ಸಾಕಷ್ಟು ಒಂದ್ ರೀತಿ ಕೆರೆಗೆ ಪುನಶ್ಚೇತನ ಕೊಡ್ತಕ್ಕಂಥ ಭಾಗಗಳಲ್ಲಿ ಇದು ಸಹ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ಇದಕ್ಕೆ ಒಂದ್ ರೀತಿ ಪುನರಾರಂಭ ಮಾಡಿದ್ದಾರೆ ಹೂಳೆತ್ತಿ. ಒಟ್ಟಾರೆ ದಶಕದ ಕಾಲ ಹೂಳು ತುಂಬಿ ಪಾಳು ಬಿದ್ದಿದ್ದ ಕಲಬಾವಿ ಕೆರೆಗೆ ಪುನಶ್ಚೇತನ ನೀಡಿದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ.